ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ದೇವಂತೇಗ್ನೂರ್ ಗ್ರಾಮಕ್ಕೆ ಭೇಟಿ ನೀಡಿದ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಅತಿವೃಷ್ಟಿಯಿಂದ ಹಾನಿಗೊಳಗಾದ ಹೊಲಗಳನ್ನ ವೀಕ್ಷಿಸಿದರು. ಇಂದು ಕಲಬುರಗಿಯ ಗ್ರಾಮೀಣ ಮತಕ್ಷೇತ್ರದ ದೇವನತೇಗನೂರು ಗ್ರಾಮದಲ್ಲಿ ಅತಿವೃಷ್ಟಿ ಮಳೆಯಿಂದ ಹಾನಿಯಾದ ರೈತರ ಹೊಲಗಳಿಗೆ ಶಿಕಾರಿಪುರದ ಶಾಸಕರು ಹಾಗೂ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಯಡಿಯೂರಪ್ಪ ಅವರು ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಿತಿನ್ ವಿ ಗುತ್ತೇದಾರ್, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್, ಗಂಗಪ್ಪಗೌಡ ಪಾಟೀಲ್, ಲಿಂಗಣ್ಣ ಹುಳುಗೂರ್ಕರ್, ಅಣ್ಣಾ ಸಾಹುಕಾರ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು, ರೈತರು, ಗ್ರಾಮಸ್ಥರು, ಕಾರ್ಯಕರ್ತರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಜಾಯಿಂಟ್ ಸರ್ ಎಲ್ಲ ಮಾಡಿವಿ ಸರ್. ಮತ್ತೆ ಈಗ ಕಂಟಿನ್ಯೂ ಇದೆ ಸರ್ ಮಳೆ. ಇನ್ನೂ ಏರಿಯಾ ಇನ್ನೂ ಇನ್ಕ್ರೀಸ್ ಆಗುತ್ತೆ ಸರ್. NDRF ಪ್ರಕಾರ ನೀರಾಗಿತ್ತು ಹಾಕಿ ಎಷ್ಟು ದಿನ ಆಗಿದೆ? ಇದು ಜೂನ್, ಜುಲೈ, ಆಗಸ್ಟ್ 3 ಮಂತ್ಸ್ ಮುಗಿತು. ಸೆಕೆಂಡ್ ಟೈಮ್ ಬಿತ್ತರೆ ಸರ್. ಒಂದ್ಸಲ ಬಿತ್ತದ ಹೋಗ್ಬಿಟ್ಟು ಸರ್. ಇದು ಸೆಕೆಂಡ್ ಟೈಮ್ ಮತ್ತೆ ಸೋಯಿಂಗ್ ಮಾಡಿ ಸರ್. ನಮ್ಮ ಕಡೆ ಜೋಳ 2 ಸಲ, ಮೆಕ್ಕೆಜೋಳ 2 ಸಲ ಬಿತ್ತಾರೆ. ವಿಶ್ವಕರ್ಮ ಹೋರಾಟ ಸಮಿತಿ ಕಲಬುರಗಿ ಹಾಗೂ ವಿಶ್ವಕರ್ಮ ಸಮಾಜ ಕಲಬುರಗಿಯ ವತಿಯಿಂದ ವಿಶ್ವಕರ್ಮ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ರಾಮ ಮಂದಿರದಿಂದ ಕರುಣೇಶ್ವರ ನಗರದವರೆಗೆ ವಿಶ್ವಕರ್ಮರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಸಲಾಯಿತು. ವಿಶ್ವಕರ್ಮ ಹೋರಾಟ ಸಮಿತಿ ಹಾಗೂ ವಿಶ್ವಕರ್ಮ ಸಮಾಜ ಕಲಬುರಗಿ ದಕ್ಷಿಣ ವಲಯದ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಜಯಂತಿಯ ನಿಮಿತ್ತ ವಿಶ್ವಕರ್ಮರ ಭಾವಚಿತ್ರವನ್ನು ಕಲಬುರಗಿ ನಗರದ ರಾಮ ಮಂದಿರದಿಂದ ಕರುಣೇಶ್ವರ ನಗರದವರೆಗೆ ಭವ್ಯ ಮೆರವಣಿಗೆ ನಡೆಸಿ ಸಂಭ್ರಮದಿಂದ ಆಚರಿಸಲಾಯಿತು. ಈ ಬೃಹತ್ ಮೆರವಣಿಗೆಗೆ ವಿಶ್ವಕರ್ಮ ಸಮಾಜದ ಪೂಜ್ಯ ಪ್ರಣವ ನಿರಂಜನ ಸ್ವಾಮೀಜಿ, ಪೂಜ್ಯ ಬ್ರಹ್ಮಾನಂದ ಸ್ವಾಮೀಜಿ, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನೀಲಕಂಠರಾವ್ ಮುಲಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಭಾವಚಿತ್ರವನ್ನು ಸಹ ನೂರಾರು ಮುತ್ತೈದೆಯರಿಂದ ಕುಂಭ ಕಳಸದೊಂದಿಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು.
ವಿಶ್ವಕರ್ಮನ ಜಯಂತ್ಯೋತ್ಸವದಿಂದ ಆರ್ಥಿಕ ಶುಭಾಶಯಗಳು ಕಲಬುರಗಿ ಜನರಿಗೆ ಮತ್ತು ನಾಡಿನ ಸಮರ್ಥ ಜನರಿಗೆ ವಿಶ್ವಕರ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಯಾಕೆಂದರೆ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಕೂಡ ಇವತ್ತು ವಿಶೇಷವಾಗಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆದಂಥ ದೇಶ ಅಪರೂಪದ ಕಂಡಂಥ ನಾಯಕ ಯಾರಾದಿದ್ರೆ ನರೇಂದ್ರ ಮೋದಿಯವರು. ಇಂಥವರು ನಮ್ಮ ಸಮಾಜದಲ್ಲಿ ಹುಟ್ಟಬೇಕಾಗಿತ್ತು ಅಂತ. ಯಾಕಂದರೆ ಇವತ್ತು OBC ಜನದಲ್ಲಿ ಹುಟ್ಟಾರ, ಅದು ನಮ್ಮ ಸಮಾಜ ಅಂತ ತಿಳ್ಕೊಂಡು ವಿಶೇಷವಾಗಿ ಇವತ್ತು ನಾವು ರಾಮ ಮಂದಿರದಿಂದ ಕರ್ಣೇಶ್ವರ ನಗರವಾಗಿ ಭವ್ಯ ಮೆರವಣಿಗೆ ಮಾಡಿಕೊಂಡು ಬಂದಿದ್ದೆವು. ಯಾಕಂದ್ರೆ ನಮ್ಮ ಭಗವಾನ್ ವಿಶ್ವಕರ್ಮನ ಹೆಂಗೆ ಜಗತ್ತು ಸೃಷ್ಟಿಕರ್ತನಾಗ್ಯಾನ, ಇದೇ ರೀತಿಯಾಗಿ ನಮ್ಮ ಇಂಡಿಯಾದ ನಮ್ಮ ಭಾರತ ದೇಶಕ್ಕೆ ಯಾರಾದರೂ ಇದ್ದರೆ ಕೊಡುಗೆ ಕೊಡ್ಲಿಕ್ಕಂತ ನರೇಂದ್ರ ಮೋದಿಯವರು. ಅವರು ಕೂಡ ನಾವು ಇವತ್ತು ಭವ್ಯ ಮೆರವಣಿಗೆಯಲ್ಲಿ ಭಾವಚಿತ್ರವನ್ನು ನರೇಂದ್ರ ಮೋದಿಯವರ ಭಾವಚಿತ್ರವನ್ನು ನಮ್ಮ ವೇದಿಕೆ ಮುಖಾಂತರವಾಗಿ ಕರೆದುಕೊಂಡು ಅವರು ಕೂಡ ಇಲ್ಲಿ ಅವರಿಗೆ ಕೂಡ ನಾವು ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೆವು. ಯಾಕಂದರೆ ಇವತ್ತು ನಾಡಿಗೆ ಅವನೂ ಒಂದು ದೇವರ ಅಂತೇಳಿ ನಾವು ಪೂಜೆ ಮಾಡಿಸ್ತೀವಿ. ಇಂಥ ಎಲ್ಲರಿಗೆ ಶುಭವಾಗಲಿ ಎಂದು ಹೇಳ್ತೀನಿ ಸರ್. ನಾಡಿನ ಜನತೆಗೆ ವಿಶ್ವಕರ್ಮ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಪ್ರಪಂಚದ ಮೊದಲನೆಯ ಇಂಜಿನಿಯರಪ್ಪ ಅಂತಂದ್ರೆ ವಿಶ್ವಕರ್ಮ. ಈಗ ಯಾಕೆ ಈ ಮಾತು ಹೇಳ್ತೀನಪ್ಪ ಅಂತಂದ್ರೆ, ಹಿಂದಿನ ಪೂರ್ವಕಾಲದಲ್ಲಿ ಅನೇಕ ರಾಜರು ತಮ್ಮ ಸಂಕಷ್ಟ ಬಂದಾಗ ವಿಶ್ವಕರ್ಮನನ್ನು ನೆನೆದರೆ ನಮಗಿದು ಮನೆ ಬೇಕು, ಇಂಥ ಮನೆಯೇ ಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ವಿಶ್ವಕರ್ಮ ದೇವರು ತಥಾಸ್ತು ಅಂದುಕೊಳ್ಳಿ ನಾವು ದೊಡ್ಡ ಅರಮನೆ ನಿರ್ಮಾಣ ಆಗ್ತಿದ್ವು. ಅಂಥ ಒಂದು ಇಂಜಿನಿಯರ್ ಅಂತಕ್ಕಂಥ ಒಂದು ಕೆಲಸ ಮಾಡ್ಯಾರ ಅವರು. ಕೆಲಸ ಅಂದ್ರೇನು ದೇವರು ಯಾರು ಏನು ಬೇಡ್ಕೋತಾರ ಅದು ಫಲವನ್ನು ಕೊಟ್ಟಿರ್ತಕ್ಕಂಥ ದೇವರು ಪ್ರಪಂಚದಲ್ಲಿ ವಿಶ್ವಕರ್ಮ ದೇವರು. ಇನ್ನು ಕಲಬುರಗಿ ನಗರದಲ್ಲಿ ಬೃಂದಾವನ ಕಾಲೋನಿಯಲ್ಲಿ ದಕ್ಷಿಣ ವಲಯ ವಿಶ್ವಕರ್ಮ ಸಮಾಜ ಮತ್ತು ಕಲಬುರಗಿ ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೇವೇಂದ್ರ ದೇಸಾಯಿ ಕಲ್ಲೂರವರ ನೇತೃತ್ವದಲ್ಲಿ ಮತ್ತು ಸಮಾಜದ ಅನೇಕ ಮುಖಂಡರು, ಮಹಿಳೆಯರು ಮತ್ತು ಅನ್ಯ ಧರ್ಮದ ಎಲ್ಲ ಸಮಾಜದವರು ಕೂಡ ಇವತ್ತಿನ ದಿವಸ ಈ ಒಂದು ವಿಶ್ವಕರ್ಮ ಸಮಾಜದ ಒಂದು ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಮೊದಲನೇ ಮಾತು ನಾವು ಧನ್ಯವಾದಗಳು ಅರ್ಪಿಸ್ತಾನೆ ಇದ್ದೇನೆ. ಆ ಒಂದು ಸಮಾಜದವರಿಗೆ, ನಮ್ಮ ಸಮಾಜಕ್ಕೆ ಬೆಂಬಲ ಕೊಟ್ಟು ಈ ಸಮಾಜಕ್ಕೆ ಒಂದು ಒಳ್ಳೆಯದಾಗಲಿ ಅಂತಕ್ಕಂಥ ಶುಭ ಹಾರೈಸಿದ್ದಾರೆ. ಅವರೆಲ್ಲರೂ ಕೂಡ ಎಲ್ಲ ಧರ್ಮದರು ಕೂಡ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಧರ್ಮದರು ಕೂಡ ಎಲ್ಲ ಭಕ್ತಾದಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಮುಂಜಾನೆ 9 ಗಂಟೆಗೆ ರಾಮ ಮಂದಿರದ ಆವರಣದಲ್ಲಿ ವಿಶ್ವಕರ್ಮ ದೇವರಿಗೆ ಹೈದರಾಬಾದ್ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ನೀಲಕಂಠ ಮೂಲಿಗೆ ಅವರು, ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಪ್ರಣವ ನಿರಂಜನ ಸ್ವಾಮೀಜಿಗಳು ಮತ್ತು ಬ್ರಹ್ಮೇಂದ್ರ ಸ್ವಾಮಿಗಳು, ಅದರಂತೆ ಅನೇಕ ಸಮಾಜದ ಮುಖಂಡರು ಕೂಡ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದ್ದಾರೆ. ಅದರಂತೆ ಮೆರವಣಿಗೆ ರಾಮ ಮಂದಿರದಿಂದ ಮಾನ್ಕರ್ ಪೆಟ್ರೋಲ್ ಪಂಪ್ ಮಾರ್ಗವಾಗಿ ಈ ಒಂದು ವೇದಿಕೆಗೆ ಆಗಮಿಸಿ ಮತ್ತು ವೇದಿಕೆಗೆ ಬಂದ ನಂತರ ಇಲ್ಲಿ ಒಂದು ಕಾರ್ಯಕ್ರಮ ನಡೆಸಿ ಎಲ್ಲರಿಗೂ ಬಂದ ಅತಿಥಿಗಳಿಗೆ ಸನ್ಮಾನ ಮತ್ತು ತದನಂತರ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಈ ರೀತಿ ಕಾರ್ಯಕ್ರಮಗಳು ನಡೆದಿವೆ. ಟೋಟಲಿ ಒಟ್ಟಿನಲ್ಲಿ ಹೇಳಬೇಕಪ್ಪ ಅಂತಂದ್ರೆ, ನಾವು ವಿಶ್ವಕರ್ಮ ಸಮಾಜ ಒಂದು ದೇಶಕ್ಕೆ ಅತ್ಯಂತ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಮಾಜ ಮತ್ತು ಸಂಸ್ಕಾರ, ಆಚಾರ, ವಿಚಾರ ಎಲ್ಲ ರೀತಿಯಿಂದಲೂ ಕೂಡ ಎಲ್ಲ ಧರ್ಮದವರು ಕೂಡ ಬೇಕಾಗಿರ್ತಂಥ ಸಮಾಜ ಅಂತಂದರೆ ಅದು ವಿಶ್ವಕರ್ಮ ಸಮಾಜ. ಯಾಕಂತಂದರೆ ಪ್ರಪಂಚದಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಬೇಕಾಗಿರೋದು ತೊಟ್ಟಿಲು. ಆ ತೊಟ್ಟಿಲು ಕೊಡ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ತದನಂತರ ಆ ಮಗು ದೊಡ್ಡದಾಗಿ ಮುಂದೆ ಎಲ್ಲ ಪ್ರಕ್ರಿಯೆಗಳಲ್ಲಿ, ಆ ಒಂದು ಮಗುವಿನ ಪ್ರಕ್ರಿಯೆಗಳಲ್ಲಿ ಅಂತ್ಯದವರೆಗೆ, ಆರಂಭದಿಂದ ಅಂತ್ಯದವರೆಗೂ ಕೂಡ ಎಲ್ಲ ಪ್ರಕ್ರಿಯೆಗಳಲ್ಲಿ ವಿಶ್ವಕರ್ಮ ಸಮಾಜ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ. ಯಾಕಂತಂದ್ರೆ ಬಂಗಾರ, ಬೆಳ್ಳಿ, ಮದುವೆ ಸಮಯದಲ್ಲಿ ಬಂಗಾರ ಬೆಳ್ಳಿ ಮಾಡ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಅದರಂತೆ ಹುಟ್ಟಿದ ತಕ್ಷಣ ತೊಟ್ಟಿಲು ಕೊಟ್ಟಿರ್ತಕ್ಕಂಥ ಸಮಾಜ ವಿಶ್ವಕರ್ಮ ಸಮಾಜ. ಹೀಗೆ ಹಲವಾರು ಜೀವನದಲ್ಲಿ ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ವಿಶ್ವಕರ್ಮ ಸಮಾಜ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ.
ಇವತ್ತ ಪ್ರಪಂಚಕ್ಕೆ ಸಂಸ್ಕಾರ, ಆಚಾರ, ವಿಚಾರ, ಧರ್ಮ. ಈ ಮೆರವಣಿಗೆಯಲ್ಲಿ ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್, ವಿಶ್ವಕರ್ಮ ಸಮಾಜದ ಮುಖಂಡರಾದ ಮನೋಹರ್ ಪೊದ್ದಾರ್, ಕಮಲಾಕರ್ ಅಣಕಲ್, ಶಿವಾನಂದ ತೆಲ್ಲೂರ್, ಭಗವಂತ ಸುತಾರ್, ಗಂಗಾಧರ್ ಸುತಾರ್, ರುದ್ರೇಶ್ ಸುತಾರ್, ರಾಕೇಶ್ ಪೊದ್ದಾರ್, ಲೋಕೇಶ್ ಶೀಲವನ್, ಅಶಿಕ್ ಪೊದ್ದಾರ್, ಗುಂಡಣ್ಣ ಸುತಾರ್, ದಯಾನಂದ ಸುತಾರ್, ಮೌನೇಶ್ ಸುತಾರ್, ವಿಜಯ್ ಕುಮಾರ್ ಮಳ್ಳಿ, ಎಂಕೆ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾ ಕೋಲಿ ಕಬ್ಬಲಿಗ ಸಮುದಾಯಗಳ ಸಮನ್ವಯ ಸಮಿತಿ ಕಲಬುರಗಿಯ ವತಿಯಿಂದ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಕರ್ನಾಟಕ ಸರ್ಕಾರದಿಂದ ರಾಜ್ಯದಲ್ಲಿ 2025ರ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗುವ ಶೈಕ್ಷಣಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಸಮಾಜದ ಬಂಧುಗಳು ಯಾವ ಜಾತಿ ಬರೆಸಬೇಕು ಎಂದು ಸಮಾಜದ ಮುಖಂಡರು ಚರ್ಚಿಸಿ ಮೂಲ ಜಾತಿ ಕಾಲಂ 09ರಲ್ಲಿ ಕಬ್ಬಲಿಗ ಸಂಕೇತ ಸಂಖ್ಯೆ A-0588 ಎಂದು ಬರೆಸಬೇಕು. ಅದರಂತೆ ಉಪಜಾತಿ ಕಾಲಂ 10ರಲ್ಲಿ ಕೋಲಿ ಸಂಕೇತ ಸಂಖ್ಯೆ A-0712, ಪರ್ಯಾಯ ಪದ ಜಾತಿ ಕಾಲಂ 11ರಲ್ಲಿ ಟೋಕರೆ ಕೋಲಿ ಸಂಕೇತ ಸಂಖ್ಯೆ C-22.2 ಎಂದು ಬರೆಸಬೇಕು ಎಂದು ಜಿಲ್ಲಾ ಕೋಲಿ ಕಬ್ಬಲಿಗ ಸಮುದಾಯಗಳ ಸಮನ್ವಯ ಸಮಿತಿ ಕಲಬುರಗಿಯ ವತಿಯಿಂದ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಸೂಚನೆ ನೀಡಿದ್ದಾರೆ. ನಾಳೆ ನಡೀತಕ್ಕಂಥ ಸಮೀಕ್ಷೆಯಲ್ಲಿ ಕಾಲಂ ನಂಬರ್ 9 ರಲ್ಲಿ A-0588 ಅದರಲ್ಲಿ ಕಬ್ಬಲಿಗ ಅಂತ ಬರೆಸಲು ನಾನು ತಮ್ಮ ಮೂಲಕ ನಮ್ಮ ಸಮಾಜದವರಿಗೆ ಮನವಿ ಮಾಡುತ್ತೇನೆ. ಆಮೇಲೆ ಕಾಲಂ ನಮ್ಮ ರಾಜಗೋಪಾಲ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ. ಕಾಲಂ ನಂಬರ್ 10 A-0712 ಕೋಳಿ ಆರ್ ಕೋಲಿ. ಕಾಲಂ ನಂಬರ್ 11 C-22.2 ಟೋಕ್ರೆ ಕೋಳಿ, ಪರ್ಯಾಯ ಪದಗಳು ಕೂಡ ಬರೆಸಬೇಕು. ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಲಿ ಕಬ್ಬಲಿಗೆ ಅಂತ ಹೊಳ್ತಾರೆ. ಹೆಚ್ಚಿನ ಪದ ಅಂದ್ರೆ ನಮ್ದೆಲ್ಲ ಸರ್ಟಿಫಿಕೇಟ್ಗಳು ಕೊಟ್ಟಿದ್ದು ಕಬ್ಬಲಿಗೆ ಅಂತ ಇರೋದ್ರಿಂದ ಕಬ್ಬಲಿಗೆ ಅಂಥೇಳಿ ಬರೆಸೋದ್ರಿಂದ ಸಮಾಜದ ಎಷ್ಟು ಜನಸಂಖ್ಯೆ ಇದ್ದಿದೆ ಅಂತೇಳಿ ಒಂದು ನಮಗೆಲ್ಲ ಅರಿವು ಬರ್ತದೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಕೇಂದ್ರಕ್ಕೆ, ರಾಜ್ಯದ ಮುಖಾಂತರ ಕೇಂದ್ರಕ್ಕೆ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ, ಮಗುವೀರ ಅಂಥೇಳಿ ಕೆಲವು ಪದಗಳು ಕೂಡ ಕಳಿಸ್ತಕ್ಕಂಥದ್ದು ಅನುಕೂಲ ಆಗ್ತದೆ ಎಂಬ ಭಾವನೆಯಿಂದ ಇಡೀ ಸಮಾಜದವರು ಒಕ್ಕಟ್ಟಾಗಿ ಮೊದಲನೇ ಹೆಸರು ಜಾತಿ ಅಂತೇಳಿ ಬಂದ ಕಾಲಂದಲ್ಲಿ 9ರಲ್ಲಿ ಕಬ್ಬಲಿಗ ಅಂತೇ ಬರೆಸಬೇಕು. ಎರಡನೇದು ಕಾಲಂ ನಂಬರ್ 10ನಲ್ಲಿ ಕೋಲಿ ಅಂತೇ ಬರೆಸಬೇಕು. ಕೋಲಿನೂ ಅಂತಾರೆ, ಅದಕ್ಕೆ ಕೋಳಿನೂ ಅಂತಾರೆ. ಕೆಲವು ಭಾಷೆಗಳಲ್ಲಿ ಕೆಲವು ಡಿಫ್ರೆನ್ಸ್ ಆಗಿ ಕೋಲಿ ಆರ್ ಕೋಳಿ. ಆಮೇಲೆ ಕಾಲಂ ನಂಬರ್ 11ರಲ್ಲಿ ಟೋಕ್ರೆ ಕೋಳಿ. ಈ 3 ಪದಗಳು ಬರೆಸ್ಬೇಕಂಥೇಳಿ ನಮ್ಮ ದಯವಿಟ್ಟು ನಿಮಗೆ ಕೈ ಮುಗಿತೀನಿ. 7 ಜಿಲ್ಲಾಕರು ಬರಪ್ಲೆ ಮಾಡಿರಿ. ಇಲ್ಲೇ ನಮ್ಮ ಸುತ್ತಾನೆ ಬರೆದ್ರಂದ್ರೆ ಅವು ಮುಂದಕ್ಕಿಂದ್ರೆ ಯಾರು ಓದಲ್ಲಿ ಕೆರೆ ಮೋಡ್ ಸುತ್ತಾನೆ ಬರ್ತಾವೆ. ಒಂದು ಸಲ ಇವು ಕೆಲವು ವರ್ಡ್ಗಳು ಒಂದು ಸಂದೇಶ ಬರೆದ್ರೆ ಈ ಸಮುದಾಯದವರು ಯಾದಗಿರಿ ಬರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ, ಆಮೇಲೆ ಬೀದರ್ದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಅಲ್ಲಿ ಟೋಕರೆ ಕೋಳಿ, ಪರ್ಯಾಯ ಪದ ಕಬ್ಬಲಿಗೆ ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಪರಿಶಿಷ್ಟ ಜಾತಿಯಲ್ಲಿ ಇದ್ದಾರೆ ಅವರು, ಪರಿಶಿಷ್ಟ ಪಂಗಡದಲ್ಲಿ. ಆಮೇಲೆ ಈ ಕೋಳಿ ಅಂತಲೂ ಕೂಡ ರಾಮನಾಥ್ ಕೋವಿಂದರು ಕೂಡ ನಮ್ಮ ಜಾತಿಯವರೇ ಅವರೆಲ್ಲ ಪರಿಶಿಷ್ಟ ಜಾತಿಯಲ್ಲಿ ಇದ್ದಾರೆ ಅಲ್ಲೆಲ್ಲ ಆ ಕಡೆ. ಅದಕ್ಕೆ ಅವೆಲ್ಲ ಎರಡೂ ನಮ್ಮ ಜಾತಿ ಈ ಕಬ್ಬಲಿಗೆ ಸಪೋರ್ಟ್ ಆಗಲಿ ಅಂಥೇಳಿ ನಾವು ಕಬ್ಬಲಿಗೆ ಅಂಥೇಳಿ ಮೇನ್ ಬರೆಯೋದು. ಆಮೇಲೆ ಕೋಲಿ ಮತ್ತು ಟೋಕರೆ ಕೋಳಿ ಅಂತೇಳಿ ನಮಸ್ರಿ ಅಂಥೇಳಿ ನಿಮ್ಮ ಮೂಲಕ ಮನವಿ ಮಾಡ್ತೀನಿ. ಈ ಸುದ್ದಿಗೋಷ್ಠಿಯಲ್ಲಿ ಅವಣ್ಣ ಮ್ಯಾಕೇರಿ, ರಾಜಗೋಪಾಲ ರೆಡ್ಡಿ, ಬಸವರಾಜ್ ಬೂದಿಹಾಳ್, ಬಸವರಾಜ್ ಸಪ್ಪಣಗೋಳ್, ಶಿವಕುಮಾರ್ ನಾಟಿಕಾರ್, ಶಾಂತಪ್ಪ ಕೂಡಿ, ಹುಲಿಗಪ್ಪ ಕನಕಗಿರಿ, ಲಕ್ಷ್ಮಣ್ ಅವಟಿ, ಸೋಮಶೇಖರ್ ಬಿಬ್ಬಳ್ಳಿ, ಶರಣಪ್ಪ ನಾಟಿಕಾರ್, ಗುಂಡು ಐನಾಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಲಬುರಗಿ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆ ಮಾಡಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡುವಂತೆ ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಅವಣ್ಣ ಮ್ಯಾಕೇರಿ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ.
ಕಲಬುರಗಿ ಜಿಲ್ಲೆಯನ್ನು ಅತಿವೃಷ್ಟಿ ಜಿಲ್ಲೆ ಎಂದು ಘೋಷಣೆ ಮಾಡಿ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಜಿಲ್ಲಾ ರೈತ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಅವಣ್ಣ ಮ್ಯಾಕೇರಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಿದ್ದಾರೆ. ನಿನ್ನೆ ದಿವಸ ಏನು ಕಲ್ಯಾಣ ಕರ್ನಾಟಕದ ಉತ್ಸವ ಸಮಾರಂಭ ಇತ್ತು. ಈ ಒಂದು ಸಮಾರಂಭಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲೆಗೆ ಆಗಮಿಸುವ ಹಿನ್ನೆಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿರುವಂಥ ಜ್ವಲಂತ ಸಮಸ್ಯೆಗಳಾದಂಥ ಏನು ಕಳೆದ 2 ತಿಂಗಳಿಂದ ನಿರಂತರ ಮತ್ತು ಭಾರೀ ಮಳೆಯಿಂದ ತತ್ತರಿಸಿ ಹೋಗಿರುವಂಥ ರೈತರ ಬೆಳೆಗಳಿಗೆ ಏನು ಪರಿಹಾರವನ್ನು ಕೊಡಬೇಕು. ಆದ್ದರಿಂದ ಸುಮಾರು 51%ಗಿಂತ ಹೆಚ್ಚಿಗೆ ಮಳೆ ಆಗಿದ್ದರಿಂದ ಈ ಒಂದು ಜಿಲ್ಲೆಯನ್ನು ಇವತ್ತು ಅತಿವೃಷ್ಟಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಎನ್ನುವಂಥ ಪ್ರಮುಖ ಬೇಡಿಕೆಯ ಜೊತೆ ಹಿಂದಿನ ವಿಮಾ ಮತ್ತು ವಿಮಾ ರಹಿತ ಹಣವನ್ನು ಕೂಡ ಕೊಡಬೇಕು ಎನ್ನುವಂಥ ಒಂದು 4 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕು, ನಮ್ಮ ಮನವಿಗೆ ಸ್ಪಂದಿಸಬೇಕು, ಈ ಭಾಗದಲ್ಲಿ ಜಿಲ್ಲೆಯಲ್ಲಿರುವಂಥ ರೈತರಿಗೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು 2 ದಿವಸದಲ್ಲಿ ನಾವು ಈ ಒಂದು ಹೋರಾಟವನ್ನು ಇಟ್ಕೊಂಡಿದ್ವಿ. ಅತ್ಯಂತ ಶಾಂತ ರೀತಿಯಿಂದ ಯಾರಿಗೂ ಕೂಡ ತೊಂದರೆಯಾಗದ ರೀತಿಯಲ್ಲಿ ನಾವು ಕಾನೂನು ಚೌಕಟ್ಟಿನಲ್ಲಿ, ಯಾಕಂದ್ರೆ ಕಲಬುರಗಿ ಜಿಲ್ಲೆ ಒಂದು ಉತ್ಸವ ನಡೀತಾ ಇದೆ. ಒಂದು ಕಡೆ ಇನ್ನೊಂದು ಕಡೆ ರೈತರು ತುಂಬ ತೊಂದರೆಯಲ್ಲಿದ್ದಾರೆ. ಅವರಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಆಶ್ವಾಸನೆ ಕೊಡಬೇಕು, ಭರವಸೆ ಕೊಡಬೇಕು, ನೀವೇನು ಚಿಂತೆ ಮಾಡಬೇಡ್ರಿ, ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡಬೇಕು ನಮ್ಮ ರೈತರಿಗೆ ಬಂದು ಅಂತ ತಿಳ್ಕೊಂಡು ಹೇಳುವ ಒಂದು ದೃಷ್ಟಿಯಿಂದ ಈ ಒಂದು ದೃಷ್ಟಿಯಿಂದ ನಾವೊಂದು ಹೋರಾಟವನ್ನು ನಗರದ ಒಂದು ಯಾತ್ರಿ ನಿವಾಸದ ಹತ್ರ ಮಾಡಿದ್ದೀವಿ, ತಮಗೆಲ್ಲ ಗೊತ್ತದ. ಅಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ನಾವು ಸುಮಾರು 3 ಗಂಟೆಗಳ ಕಾಲ ಕಾದರೂ ಕೂಡ ಯಾವ ಒಂದು ಜಿಲ್ಲಾಡಳಿತ ಆಗಲಿ, ಒಂದು ಸಂಬಂಧಿಸಿದ ಅಧಿಕಾರಿಗಳಾಗಲಿ ನಮಗೆ ಯಾರಿಗೂ ಕೂಡ ಸಂಪರ್ಕದ ಬರದೆ ಇವತ್ತು ತಾವು ಒಂದು ಉತ್ಸವದ ಒಂದು ಇದರಲ್ಲಿ ಏನು ಕಲಬುರಗಿ ಜಿಲ್ಲೆಯಲ್ಲಿ ಪೂರಾ ಎಲ್ಲರೂ ಸರಿ ಇದೆ ಅನ್ನುವಂಥ ರೀತಿಯಲ್ಲಿ ಹಾರ ತುರಾಯಿ ಹಾಕಿಕೊಂಡು ಇವತ್ತಿನ ವಿಜೃಂಭಣೆ ಮಾಡಿ ಇವತ್ತಿನ ದಿವಸ ಇಡೀ ಒಂದು ರೈತ ಕುಲಕ್ಕೆ ಒಂದು ಅಪಮಾನ ಮಾಡಿದವರು ಯಾರಿದ್ರು ಅದು ಮಾನ್ಯ ಮುಖ್ಯಮಂತ್ರಿಗಳು. ಅದರ ಜೊತೆಯಾಗಿ ಯಾವ ರೀತಿಯಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೆಪ್ಟೆಂಬರ್ 17ಕ್ಕೆ ಈ ಒಂದು ನಮ್ಮ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ತು. ಆ ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ರೈತರು ತಮ್ಮ ಬವಣೆಗಳನ್ನು ಇವತ್ತು ಯಾರು ಮುಖ್ಯಮಂತ್ರಿಗೆ ಹೇಳಬೇಕಂತ ಬಂದಾರ ಅವ್ರದ್ದು ಏನು ಬವಣೆ ಆಗಲಿ ಮನವಿಗಳಲ್ಲಿ ಸ್ವೀಕರಿಸದೆ ಆ ರೈತರನ್ನು ಅಮಾನವೀಯ ದೃಷ್ಟಿಯಲ್ಲಿ ಇವತ್ತಿನ ದಿವಸ ಬಲಾತ್ಕಾರ ಮತ್ತು ಹಲ್ಲೆ ಮಾಡುವುದರ ಜೊತೆ ಇವತ್ತಿನ ದಿವಸ ಅವರಿಗೆ ಬಂಧನ ಮಾಡಿದ್ದು ತುಂಬ ಖಂಡನೀಯ, ಅತ್ಯಂತ ನೋವಿನ ಸಂಗತಿ. ಈ ಸುದ್ದಿಗೋಷ್ಠಿಯಲ್ಲಿ ಶಿವಕುಮಾರ್ ಪಾಟೀಲ್, ಭೀಮಶೆಟ್ಟಿ ಮುಕ್ಕ, ಗಿರೀಶ್ ಪಾಟೀಲ್, ಬಸವರಾಜ್ ಇಂಗಿನ್, ದಯಾನಂದ್ ಪಾಟೀಲ್, ಚಂದ್ರಶೇಖರ್ ಹಿರೇಮಠ್, ಮಲ್ಲಿನಾಥ್ ಪಾಟೀಲ್ ಯಲಗೋಡ್, ಮಲ್ಲಿಕಾರ್ಜುನ್ ಪಾಟೀಲ್ ಉಳಗೇರ, ಮಲ್ಲಣ್ಣ ಕುಲಕರ್ಣಿ, ಮಹೇಶ್ ಪಾಟೀಲ್ ಹಡಗಿಲ್, ಮಲ್ಲಣ್ಣ ಮೇಲ್ಕುಂದಿ, ಬಸವರಾಜ್ ಪಾಟೀಲ್, ಮಲ್ಲಿನಾಥ್ ಪಾಟೀಲ್ ಕಾಳಗಿ, ಶಿವಾನಂದ ಮಠ್, ಶರಣಗೌಡ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಾತಿ ಜನಗಣತಿಯ ಕುರಿತು ಮಡಿವಾಳ ಸಮಾಜದ ಕುಲ ಬಾಂಧವರಿಗೆ ಅಗತ್ಯ ಮಾಹಿತಿ ಒದಗಿಸಲು ಮಲ್ಲಣ್ಣ ಮಡಿವಾಳ ಅವರು ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ದಿನಾಂಕ 22 ಸೆಪ್ಟೆಂಬರ್ 2025ರಿಂದ 7 ಅಕ್ಟೋಬರ್ 2025ರವರೆಗೆ ಸರಕಾರದ ವತಿಯಿಂದ ರಾಜ್ಯದಾದ್ಯಂತ ನಡೆಯಲಿರುವ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಹಾಗೂ ಜಾತಿ ಗಣತಿ ಕುರಿತು ನಮ್ಮ ಸಮೀಕ್ಷೆ ನಮ್ಮ ಜವಾಬ್ದಾರಿ ಅಭಿಯಾನದ ಅಡಿ ಮಡಿವಾಳ ಸಮುದಾಯದ ಕುಲ ಬಾಂಧವರಿಗೆ ಅಗತ್ಯ ಮಾಹಿತಿ ಒದಗಿಸುವ ಕುರಿತು ಮಾರ್ಗದರ್ಶನ ಮಾಡುವ ಬಗ್ಗೆ ಸಿಂಡಿಕೇಟ್ ಸದಸ್ಯರಾದ ಮಲ್ಲಣ್ಣ ಮಡಿವಾಳ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶವೇನೆಂದರೆ, ನಮ್ಮ ಕರ್ನಾಟಕ ಸರ್ಕಾರದವರು ದಿನಾಂಕ 22/9/25ರಿಂದ 7/10/25ರವರೆಗೆ ಒಟ್ಟು 16 ದಿನಗಳ ಕಾಲ ರಾಜ್ಯದಲ್ಲಿ ಎಲ್ಲ ಸಮುದಾಯದ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಅಲ್ಲದೆ ಜಾತಿ ಗಣತಿಗೆ ಕೂಡ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಈ ಸಮೀಕ್ಷೆಯ ಉದ್ದೇಶವೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ
ಸ್ವಾತಂತ್ರ್ಯ ಸಿಕ್ಕ ನಂತರ ಸರ್ಕಾರದ ಅನೇಕ ಸೌಲಭ್ಯಗಳು ಮತ್ತು ಮೀಸಲಾತಿಗಳನ್ನು ಪಡೆದುಕೊಂಡು ಯಾವ ಜನಾಂಗದವರು ಅವರ ಜೀವನ ಮಟ್ಟವನ್ನು ಸುಧಾರಿಸಿಕೊಂಡಿದ್ದಾರೆ, ಯಾವ ಜನರು ಇಲ್ಲಿವರೆಗೂ ಅತ್ಯಂತ ಕಡುಬಡವರಾಗಿದ್ದಾರೆ, ಬಡತನದ ರೇಖೆಯಿಂದ ಹೊರಗೆ ಬಂದಿಲ್ಲ, ಮತ್ತು ಯಾವ ಸಮಯದವರು ಮೀಸಲಾತಿ, ಸರ್ಕಾರದ ಸೌಲಭ್ಯ ಹಾಗೂ ಎಲ್ಲ ಸೌಲಭ್ಯವನ್ನು ಪಡೆದುಕೊಂಡು ರಾಜಕೀಯ ಮೀಸಲಾತಿಯನ್ನು ಕೂಡ ಒಂದು ರಾಜಕಾರಣದಲ್ಲಿ ರಾಜಕೀಯ ಪ್ರಾತಿನಿಧ್ಯವನ್ನು ಯಾವ ಸಮುದಾಯದವರು ಪಡೆದಿದ್ದಾರೆ ಎನ್ನುವ ಆಧಾರದ ಮೇಲೆ ಸಂಪೂರ್ಣ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಜೀವನ ಮಟ್ಟದ ಸುಧಾರಣೆ ಹಾಗೂ ಜಾತಿ ಗಣತಿಯನ್ನು ಅವರು ಮಾಡಲು ಸರ್ಕಾರ ಉದ್ದೇಶಿಸಿರುತ್ತಾರೆ. ಇಂಥ ಸಮಯದಲ್ಲಿ ನಮ್ಮ ಜಿಲ್ಲಾ ಮಡಿವಾಳ ಸಂಘದ ಪದಾಧಿಕಾರಿಗಳು, ಸಂಘದ ಹಿರಿಯರು, ಹಿತಚಿಂತಕರು, ವಿಚಾರವಂತರು ಎಲ್ಲರೂ ಸೇರಿ ಈ ಒಂದು ಸಮೀಕ್ಷೆಯಲ್ಲಿ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗ ಮತ್ತು ಕಲ್ಯಾಣ ಇಲಾಖೆಯವರು ನಮ್ಮ ಸಮೀಕ್ಷೆ ನಮ್ಮ ಅಭಿಮಾನ ಅಂತೇಳಿ ಒಂದು ಏನದ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಈ ಒಂದು ಅಭಿಯಾನದ ಮುಖಾಂತರ ನಮ್ಮ ಸಮಾಜದ ಜನರಿಗೆ ಸಮೀಕ್ಷೆಯಲ್ಲಿ ಯಾವ ರೀತಿ ನಾವು ಏನದಂತಂದ್ರೆ ಗಣತಿದಾರರಿಗೆ, ಗಣತಿ ಅಧಿಕಾರಿಗಳಿಗೆ ನಮ್ಮ ಸಮಾಜದ ಬಗ್ಗೆ, ಕುಟುಂಬದ ಬಗ್ಗೆ ಮಾಹಿತಿಯನ್ನು ನೀಡುವ ಕುರಿತು ಒಂದು ನಾವೇನದ ಅವರಿಗೆ ಮಾರ್ಗದರ್ಶನ ಮಾಡುವುದು ಅತ್ಯಂತ ಅವಶ್ಯಕತೆವಾಗಿದೆ. ಅದಕ್ಕೆ ನಾವೆಲ್ಲರೂ ದಿನಾಂಕ ನಿನ್ನೆ 17/9/25 ಗುಲ್ಬರ್ಗಾ ಜಿಲ್ಲೆಯ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳು, ಹಿರಿಯರು, ಹಿತಚಿಂತಕರು, ವಿಚಾರವಂತರು ಮತ್ತೇನದ ಎಲ್ಲರೂ ಸಭೆ ಸೇರಿ ಯಾವ ರೀತಿ ಸಮೀಕ್ಷೆಯಲ್ಲಿ ನಾವು ಏನದಂತಂದ್ರೆ ಗಣತಿದಾರರಿಗೆ ಮಾಹಿತಿ ನೀಡಬೇಕಂತ ನಿರ್ಣಯ ಮಾಡಿದ್ದೇವೆ. ಅದು ಏನೆಂದರೆ ನಮ್ಮ ಮಡಿವಾಳ ಸಮಾಜದವರು ರಾಜ್ಯದಲ್ಲಿ ಸುಮಾರು ಏನದಂತಂದ್ರೆ 11 ಹೆಸರಿನಿಂದ ಗುರುತಿಸಿಕೊಂಡಿದ್ದಾರೆ. ಕೆಲವೊಂದು ಏನದಂತಂದ್ರೆ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕೆಲವೊಂದು ಹೆಸರಿವೆ, ಆಂಧ್ರ ಗಡಿ ಭಾಗದಲ್ಲಿ ಕೆಲವೊಂದು ಹೆಸರಿವೆ, ಮತ್ತೇನದ ಕೇರಳ ತಮಿಳುನಾಡಿನ ಒಂದು ಗಡಿ ಭಾಗದಲ್ಲಿರುವ ಮಡಿವಾಳರಿಗೆ ಕೆಲವೊಂದು ವಿವಿಧ ಹೆಸರಿನಿಂದ ಕರೆಯುತ್ತಾರೆ. ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿರುವ ಮಡಿವಾಳರನ್ನು ವಿವಿಧ ಹೆಸರಿನಿಂದ ಕರೆಯುತ್ತಾರೆ. ಈ ಒಂದು ಭಾಗದಲ್ಲಿ ಅಗಸ, ಚಕಳ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷರಾದ ವಿಠಲ್ ದುದನಿ, ಚಂದ್ರಕಾಂತ್ ಮಡಿವಾಳ ಭಂಕೂರ್, ಉಪನ್ಯಾಸಕರಾದ ಡಾಕ್ಟರ್ ಚಿಸಿ ಲಿಂಗಣ್ಣ, ಶರಣಪ್ಪ ಕೊಂಡಂಪಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ವೀರರಾಣಿ ಅಬ್ಬಕ್ಕ ಅವರ ರಥಯಾತ್ರೆಯ ಕುರಿತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಲಬುರಗಿಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ವೀರರಾಣಿ ಅಬ್ಬಕ್ಕ ಅವರ ರಥಯಾತ್ರೆಯ ಕುರಿತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಲಬುರಗಿಯ ರಾಜ್ಯ ಸಹ ಕಾರ್ಯದರ್ಶಿ ಹನುಮಂತ ಬಗಲಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕರ್ನಾಟಕ ಉತ್ತರ ಪ್ರಾಂತ ವತಿಯಿಂದ ಈ ದೇಶಕ್ಕಾಗಿ ಹೋರಾಡಿದ ಮಹಾನ್ ವ್ಯಕ್ತಿಗಳ ಆದ ವೀರರಾಣಿ ಅಬ್ಬಕ್ಕ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ರಥಯಾತ್ರೆ ಹಮ್ಮಿಕೊಂಡಿತ್ತು. ಈ ರಥಯಾತ್ರೆಯ ವಿಷಯ ಉದ್ದೇಶ ಏನಪ್ಪ ಅಂತಂದರೆ ರಾಣಿ ಅಬ್ಬಕ್ಕ ಅವರ 500 ಜನ್ಮ ಉತ್ಸವ ಇರೋದು ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಅವರ 200 ವಿಜಯೋತ್ಸವ ಕಾರ್ಯಕ್ರಮ. 2 ರಥಗಳನ್ನು ವಿದ್ಯಾರ್ಥಿ ಪರಿಷತ್ತು ಹಮ್ಮಿಕೊಂಡಿದೆ. ಒಂದು ಧಾರವಾಡದಿಂದ ಆರಂಭ ಆಗುತ್ತೆ, ಇನ್ನೊಂದು ಬೀದರಿಂದ. ಇದು 19ನೇ ತಾರೀಕಿಗೆ ರಥ ಚಾಲನೆ ನೀಡುತ್ತಾರೆ. ಸೊ ಹಾಗಾಗಿ 1ನೇ ರಥ ಬೀದರಿಂದ ಚಾಲನೆಯಾಗಿ 19 ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಲಬುರಗಿಗೆ 20 ತಾರೀಕಿಗೆ ಬರುತ್ತೆ. ಕಲಬುರಗಿಯಲ್ಲಿ 20ನೇ ತಾರೀಕಿಗೆ ರಾಮ ಮಂದಿರಿಂದ ರಥಯಾತ್ರೆ ಚಾಲನೆಯಾಗಿ ಪಟೇಲ್ ಸರ್ಕಾರ ವೃತ್ತವರ ಮೂಲಕ NV ಕಾಲೇಜವರಿಗೆ ಸಾರ್ವಜನಿಕ ಬೃಹತ್ವಾದ ಕಾರ್ಯಕ್ರಮ ಇದೆ. ಈ ರಥದ ಉದ್ದೇಶ ಇಷ್ಟೇ, ವಿದ್ಯಾರ್ಥಿ ಪರಿಷತ್ತು ದೇಶಕ್ಕೆ ಮಹಿಳೆಯರು ಹೋರಾಟ ಮಾಡಿದಂಥ ವ್ಯಕ್ತಿಗಳನ್ನು ಇವತ್ತು ವಿದ್ಯಾರ್ಥಿ ಸಮುದಾಯದಲ್ಲಿ ಪರಿಚಯಿಸಿಕೊಳ್ಳಲೇ ವಿದ್ಯಾರ್ಥಿ ಪರಿಷತ್ತು ಈ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ. ಸೊ ಹಾಗಾಗಿ ಇವತ್ತಿನ ಸುಮಾರು ರಥಯಾತ್ರೆ ಕರ್ನಾಟಕದಿಂದಾಗಿ ಸುಮಾರು 40 ಶಾಖೆಗಳಲ್ಲಿ ರಥಯಾತ್ರೆ ಹೋಗುತ್ತೆ. ಸುಮಾರು 10 ಲಕ್ಷಕ್ಕೆ ವಿದ್ಯಾರ್ಥಿಗಳು ಮುಟ್ಟುವಂಥ ಕೆಲಸ ವಿದ್ಯಾರ್ಥಿ ಪರಿಷತ್ ಹಮ್ಮಿಕೊಂಡಿದೆ. ಈ ರಥಯಾತ್ರೆಯಲ್ಲಿ ರಾಜ್ಯದ ಎಲ್ಲ ವಿದ್ಯಾರ್ಥಿ ಸಮುದಾಯ ಮಿತ್ರರು ಹಾಗೂ ಗಣ್ಯ ವ್ಯಕ್ತಿಗಳು ಈ ರಥಯಾತ್ರೆಯಲ್ಲಿ ಭಾಗವಹಿಸಬೇಕಾಗಿ ವಿದ್ಯಾರ್ಥಿ ಪರಿಷತ್ತು
ಅಪೇಕ್ಷಿಸುತ್ತದೆ ಮತ್ತು ರಥಯಾತ್ರೆಗೆ ಸ್ವಾಗತವನ್ನು ಕೋರಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೆಪ್ಟೆಂಬರ್ 17ರಂದು ಪ್ರಧಾನಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಅಂಗವಾಗಿ ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯ ಮಿಲನ್ ಚೌಕ್ನಲ್ಲಿ ಕೇಶಶಿಲ್ಪಿ ರಾಜಶೇಖರ್ ಚಿಂಚೋಳಿ ಅವರು ಕೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಚಿತ್ರ ಬಿಡಿಸುವ ಮೂಲಕ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದರು. ದಿನಾಂಕ 17ನೇ ಸೆಪ್ಟೆಂಬರ್ 2025ರಂದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನ್ಮದಿನದ ಅಂಗವಾಗಿ ನ್ಯೂ ರಾಜು ಹೆಡ್ಸಿಂಗ್ ಸಲೂನ್ನಲ್ಲಿ ತಲೆಕೇಶದಲ್ಲಿ ಮೋದಿ ಅವರ ಭಾವಚಿತ್ರ ಮೂಡಿಬಂತು. ಕೇಶಶಿಲ್ಪಿ ರಾಜಶೇಖರ್ ವಿ ಚಿಂಚೋಳಿ ಅವರು ಕಲಬುರಗಿ ನಗರದ ಗಾಜಿಪುರ ಬಡಾವಣೆಯ ಮಿಲನ್ ಚೌಕ್ನಲ್ಲಿ ಇರುವ ತಮ್ಮ ಸಲೂನ್ನಲ್ಲಿ ಈ ಕೈಚಳಕವನ್ನ ತೋರಿಸಿದ್ದಾರೆ. ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಅಭಿಮಾನಿಯಾಗಿ ದೇಶದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಭಾವಚಿತ್ರ ನಮ್ಮ ತಲೆಯ ಕೇಶದಲ್ಲಿ ನಾನು ಒಬ್ಬ ಕೇಶಶಿಲ್ಪಿಯಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿಯವರ ಒಂದು ನನ್ನ ಕಲೆಯಾಗಿ ಅವರ ಭಾವಚಿತ್ರವನ್ನು ತಲೆಯ ಕೇಶದಲ್ಲಿ ನಾನು ಬಿಡಿಸಿರುತ್ತೇನೆ. ಅವರ ಅಭಿಮಾನಿಯಾಗಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಶುಭಾಶಯಗಳು. ಜೈ ಹಿಂದ್, ಜೈ ಭಾರತ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.